Hello everyone, welcome you all for KSET Commerce classes. So in this video, I'm going to explain about classification of sources of finance. So previous videos ಅಲ್ಲಿ business finance ಅಂತ ಅಂದರೆ ಏನು, ಸೊ business finance ಅಂತ ಅಂದರೆ ಅದರಲ್ಲಿ ಯಾವ್ಯಾವ ಸೋರ್ಸಸ್ ಇಂದ ನಾವು business finance ಅನ್ನು ಜನರೇಟ್ ಮಾಡಿಕೊಂಡು ಒಂದು ಬಿಸ್ನೆಸ್ ಫರ್ಮ್ ಅನ್ನು ರನ್ ಮಾಡ್ತಾ ಹೋಗ್ಬೋದು. ಅದರ ಜೊತೆಗೆ ಶೇರ್ಸ್ ಅಂತ ಅಂದರೆ ಏನು, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ ಇರುತ್ತೆ ಅಲ್ವಾ, ಈಕ್ವಿಟಿ ಶೇರ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು. ಸೊ ಅದೆಲ್ಲದ್ರ ಬಗ್ಗೆನೂ ಸಪ್ರೇಟ್ ವಿಡಿಯೋಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಕ್ಲಾಸಿಫಿಕೇಷನ್ ಆಫ್ ಸೋರ್ಸಸ್ ಆಫ್ ಫಿನಾನ್ಸ್. ಸೊ ಕ್ಲಾಸಿಫಿಕೇಷನ್, ಈಗ ಸೋರ್ಸಸ್ ಆಫ್ ಫಿನಾನ್ಸ್ ಅಂತ ಅಂದರೆ ಅರ್ಥ ಆಗಿದೆ, ಎಲ್ಲೆಲ್ಲಿಂದ ನಮಗೆ ಅಮೌಂಟ್ ಬರುತ್ತೆ, ಇಂಟರ್ನಲ್ ಸೋರ್ಸಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸೋರ್ಸಸ್ ಆಗಿರ್ಬೋದು ಅಲ್ವಾ. ಸೊ ಅದನ್ನು ನಾವೇನಂತ ಕರೆದಿದ್ವಿ, ಸೋರ್ಸ್ ಆಫ್ ಫಿನಾನ್ಸ್ ಅಂತ ಕರೆದಿದ್ವಿ. ಸೊ ಆ ಬರೋವಂಥ ಸೋರ್ಸನ್ನು ಏನು ಮಾಡಿದ್ದಾರೆ, ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ಸೊ ಡಿಫರೆಂಟ್ ಸೋರ್ಸಸ್ಸನ್ನು ಡಿಫ್ರೆಂಟ್ ಟೈಪ್ ಆಗಿ ಏನು ಮಾಡ್ತಾ ಇದ್ದಾರೆ, ಡಿವೈಡ್ ಮಾಡಿದ್ದಾರೆ ಅಥವಾ ಕ್ಲಾಸಿಫೈ ಮಾಡಿದ್ದಾರೆ ಅಂತ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಿಯರ್ ಕ್ಲಾಸಿಫಿಕೇಷನ್ ಆಫ್ ಸೋರ್ಸ್ ಆಫ್ ಫಿನಾನ್ಸ್, ಯಾವ್ಯಾವ ಕ್ಲಾಸಿಫಿಕೇಷನ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ಸೊ 3 ಥರದಲ್ಲಿ ಏನು ಮಾಡಿದ್ದಾರೆ, ಅವರು ಕ್ಲಾಸಿಫೈ ಮಾಡಿದ್ದಾರೆ ಯಾವುದನ್ನು, ಸೋರ್ಸ್ ಆಫ್ ಫಿನಾನ್ಸನ್ನು. ಸೊ ಯಾವ್ಯಾವುದು 3 ಟೈಪ್ ಅಂತ ಅಂದರೆ, ಬೇಸಿಸ್ ಆಫ್ ಪೀರಿಯಡ್. ಸೊ ಪೀರಿಯಡ್ ಬೇಸಲ್ಲಿ ನಮಗೆ ಒಂದು ಬಿಸ್ನೆಸ್ ಫಿನಾನ್ಸ್ ಬರುತ್ತೆ, ಫಿನಾನ್ಸ್ ಫಂಡ್ ಬರುತ್ತೆ ಅಂತ ಅಂದರೆ, ಸೊ ಪೀರಿಯಡ್ ಬೇಸಲ್ಲಿ ಬಂದರೆ ಅದನ್ನು ಏನಂತ ಕ್ಲಾಸಿಫೈ ಮಾಡಿದ್ದಾರೆ, ಬೇಸಿಸ್ ಆಫ್ ಪೀರಿಯಡ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಫಂಡ್ಸ್ ಏನಾದರೂ ಓನರ್ಶಿಪ್ ಬೇಸ್ಡಲ್ಲಿ ನಮಗೆ ರೈಸ್ ಆಗಿದ್ರೆ ಬಿಸ್ನೆಸ್ ಫಾರ್ಮ್ಗೆ, ಬೇಸಿಸ್ ಆಫ್ ಓನರ್ಶಿಪ್ ಅಂತ ಏನು ಮಾಡಿದ್ದಾರೆ, ಡಿಫರೆಂಟಾಗಿ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟು ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್. ಸೊ ಯಾವ ಥರದಲ್ಲಿ ಜನರೇಟ್ ಆಗಿದೆ ಅನ್ನೋ ಬೇಸಲ್ಲೂ ಕೂಡ ಏನು ಮಾಡಿದ್ದಾರೆ, ಸೋರ್ಸ್ ಆಫ್ ಫಿನಾನ್ಸನ್ನು ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ ಅಂತ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ. ಸೊ ಅರ್ಥ ಆಗ್ತಾ ಇದೆಯೋ, ನೆಕ್ಸ್ಟ್ ಯಾವ ಟಾಪಿಕ್ನ ನಾನು ವಿಡಿಯೋ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಯಾವುದು, ಅಥವಾ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇರೋ ಟಾಪಿಕ್ ಯಾವುದು ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೇ ವೀಡಿಯೋಸ್ನ ಕ್ಲಾಸಸ್ನ ಮಾಡಿಕೊಡ್ತೀನಿ, ಆಯಿತಾ. ಸೊ ಹಿಯರ್ ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಪೀರಿಯಡ್. ಸೊ ಪೀರಿಯಡ್ ಬೇಸಲ್ಲಿ ಯಾವ್ಯಾವುದನ್ನು ಕ್ಲಾಸಿಫೈ ಮಾಡಿದ್ದೀವಿ. ಸೊ ಪೀರಿಯಡ್ ಬೇಸಲ್ಲೂ ಕೂಡ ಅಗೇನ್ 3 ಟೈಪ್ ಆಫ್ ಡಿವಿಷನ್ ಇದೆ. ಒಂದು ಲಾಂಗ್ ಟರ್ಮ್ ಸೋರ್ಸಸ್, ಮೀಡಿಯಮ್ ಟರ್ಮ್ ಸೋರ್ಸಸ್ ಮತ್ತು ಶಾರ್ಟ್ ಟರ್ಮ್ ಸೋರ್ಸಸ್ ಅಂತ. ಸೊ ಲಾಂಗ್ ಟರ್ಮ್ ಅಂತ ಅಂದರೆ ಏನು, ಮೀಡಿಯಮ್ ಟರ್ಮ್ ಅಂತ ಅಂದರೆ ಏನು, ಶಾರ್ಟ್ ಟರ್ಮ್ ಅಂತ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಮೀನಿಂಗನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ, ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಲಾಂಗ್ ಟರ್ಮ್. ಏನು ಲಾಂಗ್ ಟರ್ಮ್ ಅಂತ ಅಂದರೆ, ಸೊ ಫಂಡ್ಸನ್ನು ಫಂಡ್ಸ್ ರೈಸ್ಡ್ ಫಾರ್ ಮೋರ್ ದೆನ್ 5 years. ಒಂದು ಬಿಸ್ನೆಸ್ ಫಿನಾನ್ಸನ್ನು ಇಲ್ಲ ಫಂಡನ್ನು 5 ವರ್ಷಕ್ಕಿಂತ ಜಾಸ್ತಿ ಪೀರಿಯಡ್ ಆಫ್ ಟೈಮ್ಗೆ ನಾವೇನಾದರೂ ರೈಸ್ ಮಾಡಿದರೆ ಅದನ್ನು ಏನಂತ ಕರಿತೀವಿ, ಲಾಂಗ್ ಟರ್ಮ್ ಸೋರ್ಸಸ್ ಅಂತ ಕರಿತೀವಿ. ಅಂದರೆ ಅದು ಶಾರ್ಟ್, ಬಿಲೋ 5 years ಇರೋದಿಲ್ಲ ಅದು. ಸೊ ಆ ಫಂಡನ್ನು ಯಾವ ಥರದಲ್ಲಿ ರೈಸ್ ಮಾಡಿರ್ತೀವಿ, ಮೋರ್ ದೆನ್ 5 yearsಗೆ ರೈಸ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಐ ಮೆನ್ಷನ್ ಫಾರ್ ಯುವರ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್, ಯೂಸ್ ಫಾರ್ ಎಕ್ಸ್ಪಾನ್ಷನ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಸೊ ಆ ಒಂದು ಬಿಸ್ನೆಸ್ ಫಂಡನ್ನು ಮೋರ್ ದೆನ್ 5 years, ಲಾಂಗ್ ಟರ್ಮ್ ಅಲ್ವಾ ಅದು. ಸೊ ಅದನ್ನು ಏನಕ್ಕೋಸ್ಕರ ರೈಸ್ ಮಾಡ್ತೀವಿ ಅಂತ ಅಂದರೆ, ಒಂದು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದು ಗೋಲ್ ಆಫ್ ದ ಬಿಸ್ನೆಸ್ ಆಗಿರುತ್ತೆ ಮೋಸ್ಟ್ ಕಾಮನ್ಲಿ ಅಲ್ವಾ. ಸೊ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರೆ ಅದನ್ನ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇರಬೇಕಲ್ವಾ. ಸೊ ಆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನಿಗೋಸ್ಕರ ಏನು ಮಾಡ್ತೀವಿ ನಾವು, ಲಾಂಗ್ ಟರ್ಮ್ ಸೋರ್ಸ್ ಆಫ್ ಫಿನಾನ್ಸನ್ನು ರೈಸ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ನೆಕ್ಸ್ಟ್ ಒನ್ ಫಿಕ್ಸ್ಡ್ ಅಸೆಟ್, ಪರ್ಚೇಸಿಂಗ್ ದ ಫಿಕ್ಸ್ಡ್ ಅಸೆಟ್. ಸೊ ಒಂದು ಬಿಸ್ನೆಸ್ ಅಂತ ಬಂದಾಗ ನಮಗೇನು ಇಂಪಾರ್ಟೆಂಟ್ ಆಗಿರುತ್ತೆ, ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಫಿಕ್ಸ್ಡ್ ಅಸೆಟ್ನ ನಾವು ಪರ್ಚೇಸ್ ಮಾಡೋಕ್ಕೋಸ್ಕರ, ಸೊ ಫಿಕ್ಸ್ಡ್ ಅಸೆಟ್ನ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದರೆ ಯುಟಿಲೈಸೇಷನ್ ಆಫ್ ಫಿಕ್ಸ್ಡ್ ಅಸೆಟ್ ಏನಾಗಿರುತ್ತೆ, ಅದು ಕೂಡ ಲಾಂಗ್ ಟರ್ಮೇ ಆಗಿರುತ್ತೆ. ಸೊ ಅದಕ್ಕೆ ನಾವು ಫಂಡನ್ನು ರೈಸ್ ಮಾಡಿದರೆ ಅದನ್ನ ಏನಂತ ಕರಿತೀವಿ, ಲಾಂಗ್ ಟರ್ಮ್ ಅಂತ ಕರಿತೀವಿ. ಅದ್ರ ಜೊತೆಗೆ ಕೆಲವೊಂದು ಪ್ರಾಜೆಕ್ಟ್ಸ್ ಇರುತ್ತೆ ಅಲ್ವಾ. ಸೊ ಲಾಂಗ್ ಟರ್ಮಲ್ಲಿ ಕಂಪ್ಲೀಟ್ ಆಗುವಂಥ ಪ್ರಾಜೆಕ್ಟ್ಸ್, ಸೊ ಲಾಂಗ್ ಡ್ಯೂರೇಷನ್ ತೊಗೊಳ್ಳೋವಂಥ ಪ್ರಾಜೆಕ್ಟ್ಸ್ನ ಮಾಡ್ತಾ ಇರ್ತೀವಲ್ವ, ಅದಕ್ಕೂ ಕೂಡ ನಮಗೇನು ಬೇಕಾಗಿರುತ್ತೆ, ಲಾಂಗ್ ಟರ್ಮ್ ಫಿನಾನ್ಸ್ ಬೇಕಾಗಿರುತ್ತೆ. ಸೊ ಎಕ್ಸಾಂಪಲ್ ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ ಅಂತ ಅಂದರೆ ಏನು ಅಂತ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಾಚ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಡಿಬೆಂಚರ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ಸ್. ಸೊ ಇವೆಲ್ಲದೂ ಕೂಡ ಯಾವುದರಲ್ಲಿ ಬರುತ್ತೆ, ಲಾಂಗ್ ಟರ್ಮ್ ಸೋರ್ಸ್ ಆಫ್ ಫಿನಾನ್ಸಲ್ಲಿ ಬರುತ್ತೆ. ಸಮ್ ಟೈಮ್ ಇದು ಶಾರ್ಟ್ ಟರ್ಮಲ್ಲೂ ಬರೋದಿಲ್ಲ ಅಂತ ಏನಿಲ್ಲ, ಬಟ್ ಇದೆಲ್ಲದೂ ಕೂಡ ಲಾಂಗ್ ಟರ್ಮ್ ಅಂತ.
ಸೊ ನೆಕ್ಸ್ಟ್ ಒನ್ ಮೀಡಿಯಮ್ ಟರ್ಮ್ ಸೋರ್ಸ್ ಆಫ್ ಫಿನಾನ್ಸ್ ಅಲ್ವಾ. ಸೊ ಲಾಂಗ್ ಟರ್ಮ್ ಅಂತ ಅಂದರೆ ಮೋರ್ ದೆನ್ 5 ಇಯರ್ ಅಂತ ಹೇಳಿದೆ. ಮೀಡಿಯಮ್ ಟರ್ಮ್ ಅಂತ ಅಂದರೆ 1 ಇಯರ್ ಟು 5 ಇಯರ್ಸ್ ಒಂದು ಫಂಡನ್ನು ರೈಸ್ ಮಾಡ್ತೀವಿ ಅಲ್ವಾ, ಅದನ್ನು ಏನಂತ ಕರಿತೀವಿ, ಮೀಡಿಯಮ್ ಟರ್ಮ್ ಸೋರ್ಸ್ ಆಫ್ ಫಿನಾನ್ಸ್ ಅಂತ ಕರಿತೀವಿ. ಹಾಗಿದ್ರೆ 1 ಇಯರಿಂದ 5 ಇಯರ್ಸ್ ತನಕ ಒಂದು ಬಿಸ್ನೆಸ್ ಫಂಡನ್ನು ನಾವು ರೈಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಏನಕ್ಕೋಸ್ಕರ ರೈಸ್ ಮಾಡ್ತಾ ಇದ್ದೀವಿ, ಏನಕ್ಕೆ ಯೂಸ್ ಆಗುತ್ತೆ. ಸಿ ಹಿಯರ್, ಯೂಸ್ಡ್ ಫಾರ್ ಮಾಡರ್ನೈಸೇಷನ್ ಆ್ಯಂಡ್ ಮೀಡಿಯಮ್ ಸೈಜ್ ಪ್ರಾಡಕ್ಟ್. ಸೊ ಒಂದು ಬಿಸ್ನೆಸ್ ಫರ್ಮನ್ನು ಮಾಡರ್ನೈಸ್ ಮಾಡೋಕ್ಕೋಸ್ಕರ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಒಂದು ಮೀಡಿಯಮ್ ಸೈಜ್ ಪ್ರಾಜೆಕ್ಟಲ್ಲಿ ಲಾಂಗ್ ಟರ್ಮ್ ಪ್ರಾಜೆಕ್ಟಿಗೆ ನಾವು ಯಾವುದನ್ನು ಯೂಸ್ ಮಾಡ್ಕೊಂಡ್ವಿ, ಲಾಂಗ್ ಟರ್ಮ್ ಸೋರ್ಸಸ್ನ ಯೂಸ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಇಲ್ಲಿ ಮೀಡಿಯಮ್ ಸೈಜ್ ಪ್ರಾಜೆಕ್ಟ್ ಏನಿರುತ್ತೆ ಅಂದರೆ ವಿತಿನ್ 3 ಇಯರಲ್ಲಿ ಕಂಪ್ಲೀಟ್ ಆಗೋವಂಥದ್ದು, 2 ಇಯರಲ್ಲಿ ಕಂಪ್ಲೀಟ್ ಆಗೋವಂಥದ್ದು, ಆ ಥರ ಪ್ರಾಜೆಕ್ಟ್ಗಳಿಗೆ ನಮಗೆ ಏನು ಫಂಡ್ ಬೇಕಾಗಿರುತ್ತೆ ಅಲ್ವಾ, ಅದನ್ನು ಏನಂತ ಕರಿತೀವಿ, ಮೀಡಿಯಮ್ ಟರ್ಮ್ ಸೋರ್ಸ್ ಆಫ್ ಫಿನಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಬ್ಯಾಂಕ್ ಲೋನ್ಸ್ ಬರುತ್ತೆ, ಲೀಸ್ ಬರುತ್ತೆ, ಹೈಯರ್ ಪರ್ಚೇಸ್ ಬರುತ್ತೆ. ಸೊ ಇದೆಲ್ಲದನ್ನು ಕೂಡ ನಾವೇನು ಮಾಡಿರ್ತೀವಿ, ಮೀಡಿಯಮ್ ಟರ್ಮಲ್ಲಿ ತೊಗೊಂಡಿರ್ತೀವಿ ಅಂತ. ಸೊ ನೆಕ್ಸ್ಟ್ ಒನ್ ಶಾರ್ಟ್ ಟರ್ಮ್ ಸೋರ್ಸಸ್ ಅಲ್ವಾ. ಸೊ ಶಾರ್ಟ್ ಟರ್ಮ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಲೆಸ್ ದೆನ್ 1 ಇಯರ್ ಫಂಡನ್ನು ರೈಸ್ ಮಾಡೋವಂಥದ್ದು. ಸೊ ಲೆಸ್ ದೆನ್ 1 ಇಯರ್ ಫಂಡನ್ನು ರೈಸ್ ಮಾಡಿದರೆ ಅದು ಶಾರ್ಟ್ ಟರ್ಮ್ ಅಂಡರಲ್ಲಿ ಬರುತ್ತೆ. ಸೊ ಏನಕ್ಕೆ ಶಾರ್ಟ್ ಟರ್ಮ್ ಫಂಡನ್ನು ರೈಸ್ ಮಾಡ್ಕೊಳ್ತಾರೆ ಒಂದು ಬಿಸ್ನೆಸ್ ಫರ್ಮ್ ಅಂತ ಅಂದರೆ ಡೇ ಟು ಡೇ ಬಿಸ್ನೆಸ್ ಆಪರೇಷನ್ನ ಮ್ಯಾನೇಜ್ ಮಾಡೋಕ್ಕೆ. ಸೊ ಶಾರ್ಟ್ ಟರ್ಮ್ ಅಂತ ಅಂದ್ರೆ ಡೇ ಟು ಡೇ ಆಪರೇಷನ್, ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ ಅಲ್ವಾ. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬಿಸ್ನೆಸ್ಗೆ ಏನಾದರೂ ಫಂಡ್ ಬೇಕಾದರೆ, ಬಿಸ್ನೆಸ್ ಆರ್ಗನೈಸೇಷನ್ಗೆ ಫಂಡ್ ಬೇಕಾದರೆ ಅದನ್ನು ರೈಸ್ ಮಾಡ್ಕೊಳ್ತಾರೆ ಅಲ್ವಾ, ಆ ಫಂಡನ್ನು ಏನಂತ ಕರಿತೀವಿ ನಾವು, ಶಾರ್ಟ್ ಟರ್ಮ್ ಫಂಡ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಅದು ಆ ಸೋರ್ಸ್ ಏನು, ಆ ಫಂಡನ್ನು ಪ್ರೊವೈಡ್ ಮಾಡೋ ಸೋರ್ಸಸ್ ಏನಿರುತ್ತೆ ಆ ಸೋರ್ಸಸ್ನ ನಾವೇನಂತ ಕರಿತೀವಿ, ಶಾರ್ಟ್ ಟರ್ಮ್ ಸೋರ್ಸ್ ಆಫ್ ಫಿನಾನ್ಸ್ ಅಂತ ಕರಿತೀವಿ. ಸೊ ಟ್ರೇಡ್ ಕ್ರೆಡಿಟ್ ಅಂತ ಅಂದರೆ ಏನು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಸಪ್ಲೈಯರ್ಸ್ ಏನು ಮಾಡ್ತಾರೆ, ಪರ್ಚೇಸ್ ಮಾಡೋರು ಇರ್ತಾರಲ್ವ, ಕನ್ಸ್ಯೂಮರ್ಸ್ ಇರ್ತಾರಲ್ವ, ಅವ್ರಿಗೆ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಲೋನ್ ಅಂತ ಅಂದರೆ ಕ್ರೆಡಿಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಒಂದು ಗೂಡ್ಸನ್ನು ಇವತ್ತು ಪರ್ಚೇಸ್ ಮಾಡಿರ್ತಾರೆ. ಸೊ 1 ವೀಕ್ ಆದಮೇಲೋ 15 ಡೇಸ್ ಆದಮೇಲೋ ಅದರ ಅಮೌಂಟನ್ನು ಏನು ಮಾಡ್ತಾರೆ ಕನ್ಸ್ಯೂಮರ್ಸು, ಟ್ರೇಡರ್ಸ್ಗೆ ಪೇ ಮಾಡ್ತಾರೆ ಅಲ್ವಾ, ಅದನ್ನು ಟ್ರೇಡ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಈವನ್ ಬಿಲ್ಸ್ ಪೇಯಬಲ್ ಆಗಿರ್ಬೋದು. ಸೊ ಇದೆಲ್ಲದು ಕೂಡ ಯಾವ ಅಂಡರಲ್ಲಿ ಬರುತ್ತೆ, ಶಾರ್ಟ್ ಟರ್ಮ್ ಸೋರ್ಸಸ್ಸಲ್ಲಿ ಬರ್ತಾ ಹೋಗುತ್ತೆ ಅಂತ. ಸೊ ಇಲ್ಲಿ ಬೇಸ್ಡ್ ಆನ್ ಸೋರ್ಸಸ್ ಕಂಪ್ಲೀಟ್ ಆಯಿತು. ಲಾಂಗ್ ಟರ್ಮ್ ಬೇಸ್ಡ್, ಡ್ಯೂರೇಷನ್ ಅಲ್ವಾ, ಲಾಂಗ್ ಟರ್ಮ್ ಬೇಸ್ಡ್, ಮೀಡಿಯಮ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಅಂತ. ಸೊ ನೆಕ್ಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್. ಸೊ ಓನರ್ಶಿಪ್ ಬೇಸಿಸಲ್ಲಿ 2 ಕ್ಯಾಟಗರಿ ಇದೆ, 2 ಕೈಂಡ್ಸ್ ಇದೆ. ಒಂದು ಓನರ್ಸ್ ಫಂಡ್ ಅಂತ, ಮತ್ತೊಂದು ಬಾರೋಡ್ ಫಂಡ್ ಅಂತ. ಸೊ ಓನರ್ಸ್ ಫಂಡ್ ಅಂತ ಅಂದರೆ ಏನು, ಬಾರೋಡ್ ಫಂಡ್ ಅಂತ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಓನರ್ಸ್ ಫಂಡ್ ಅಲ್ವಾ. ಸೊ ಫಂಡ್ಸ್ ಕಾಂಟ್ರಿಬ್ಯೂಟೆಡ್ ಬೈ ಓನರ್ಸ್ ಆರ್ ಶೇರ್ ಹೋಲ್ಡರ್ಸ್. ಸಿ ಹಿಯರ್ ಕ್ಲಿಯರ್ಲಿ ಐ ಮೆನ್ಷನ್ ದಟ್ ಒಂದು ಫಂಡನ್ನು ಆ ಒಂದು ಬಿಸ್ನೆಸ್ ಫರ್ಮ್ ಓನರ್ಸ್ ಇರ್ತಾರಲ್ವಾ, ಅವರೇ ಕಾಂಟ್ರಿಬ್ಯೂಟ್ ಮಾಡಿದರೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ, ಅದನ್ನು ಏನಂತ ಕರಿತೀವಿ, ಓನರ್ಸ್ ಫಂಡ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ. ಶೇರ್ ಹೋಲ್ಡರ್ಸು ಕೂಡ ಏನಾಗಿರ್ತಾರೆ, ಪಾರ್ಟ್ ಆಫ್ ಓನರ್ಸೇ ಆಗಿರ್ತಾರೆ. ಒನ್ಸ್ ಯಾರಾದರೂ ಒಬ್ಬರು ಆ ಕಂಪನಿ ಶೇರನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದರೆ, ಸೊ ಆ ಕಂಪನಿಯ ಓನರ್ಶಿಪ್ ಏನಾಗ್ತಾ ಹೋಗುತ್ತೆ, ಯೂನಿಟ್ ಆಫ್ ಓನರ್ಶಿಪ್ ಏನಾಗ್ತಾ ಇರುತ್ತೆ, ಶೇರ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಕಂಪನಿಯ ಓನರ್, ಬಿಸ್ನೆಸ್ನ ಓನರ್ ಆಗಿರ್ಬೋದು, ಇಲ್ಲ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ನಥಿಂಗ್ ಬಟ್ ದೇ ಆರ್ ಆಲ್ಸೋ ಓನರ್ ಆಫ್ ದ ಬಿಸ್ನೆಸ್ ಫರ್ಮ್ ಅಲ್ವಾ. ಸೊ ಅವರು ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡೋದನ್ನೇ ಓನರ್ಸ್ ಫಂಡ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದಲ್ವಾ. ಸೊ ಇದೇನಾಗಿರುತ್ತೆ, ಪರ್ಮನೆಂಟ್ ಸೋರ್ಸ್ ಆಫ್ ಫಿನಾನ್ಸ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ಓನರ್ಸೇ ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ, ಸೊ ಅದು ನಾವು ಎಲ್ಲಿಂದನೋ ಬಾರೋ ಮಾಡ್ಕೊಂಡು ಬಂದಿದ್ದೀವಿ, ಯಾರ ಹತ್ರನೋ ಇಸ್ಕೊಂಡಿದ್ದೀವಿ, ರೀಪೇ ಮಾಡಬೇಕು, ಆ ಥರ ಒಂದು ನೆಸೆಸಿಟಿ ಇರೋದಿಲ್ಲ. ಸೊ ಓನರ್ಸ್ ಆಗಿರ್ತಾರೆ, ಅವ್ರ ಇಂಟೆನ್ಷನ್ ಏನಾಗಿರುತ್ತೆ, ಅವರ ಬಿಸ್ನೆಸ್ ಫರ್ಮನ್ನು ಡೆವಲಪ್ ಮಾಡೋದಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ, ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಪರ್ಮನೆಂಟ್ ಸೋರ್ಸ್ ಆಫ್ ಫಿನಾನ್ಸ್ ಇದು. ನೆಕ್ಸ್ಟ್ ಒನ್ ಬಾರೋಡ್ ಫಂಡ್ಸ್. ಬಾರೋಡ್ ಫಂಡ್ ಅಂತ ಅಂದರೆ ಏನು, ಬಾರೋ ಮಾಡ್ಕೊಳ್ಳೋದು ಅಂತ ಅಂದರೆ ಏನು, ಬೇರೆಯವರಿಂದ ತೊಗೊಳ್ಳೋದಲ್ವಾ. ಸೊ ಆ ಒಂದು ಓನರ್ಸ್ ಫಂಡ್ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಇಂಟರ್ನಲ್ ಸೋರ್ಸಾಗಿ ಬರುತ್ತೆ. ಇಂಟರ್ನಲ್ ಏನು, ಬಿಸ್ನೆಸ್ ಫರ್ಮ್ ಇನ್ಸೈಡೇ ಏನು ಮಾಡ್ತಾರೆ, ಅವರು ಫಂಡನ್ನು ರೈಸ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಬಾರೋಡ್ ಫಂಡ್ ಅಂತ ಅಂದರೆ ಫಂಡ್ಸನ್ನು ಯಾರಿಂದ ತಗೊಳ್ತಾರೆ, ಔಟ್ಸೈಡರ್ಸಿಂದ ತಗೊಳ್ತಾರೆ. ಸೊ ಔಟ್ಸೈಡರ್ಸ್ ಅಂತ ಅಂದರೆ ಯಾರು,
ಬ್ಯಾಂಕ್ ಆಗಿರ್ಬೋದು, ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಯಾವುದಾದ್ರೂ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಇಲ್ಲ ಪಬ್ಲಿಕ್ಸ್ ಏನು ಮಾಡ್ತಾರೆ ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಇದೆಲ್ಲದು ಕೂಡ ಔಟ್ಸೈಡರ್ಸ್ ಫಂಡ್ ಆ್ಯಕ್ಚುಲಿ. ಅದನ್ನ ಏನು ಮಾಡುತ್ತೆ ಬಿಸ್ನೆಸ್ ಫರ್ಮು ಬಾರೋ ಮಾಡ್ಕೊಳ್ತಾ ಹೋಗುತ್ತೆ ಅಲ್ವಾ. ಸೊ ಅದನ್ನು ಏನಂತ ಕರಿತೀವಿ, ಬಾರೋಡ್ ಫಂಡ್ ಅಂತ ಕರಿತೀವಿ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಅಂದರೆ ನೀಡ್ ಟು ಬಿ ರೀಪೇಯ್ಡ್ ವಿತ್ ಇಂಟ್ರೆಸ್ಟ್. ಸೊ ಆ ಬಾರೋ ಮಾಡ್ಕೊಂಡಿರೋಂಥ ಒಂದು ಫಂಡ್ ಏನಿರುತ್ತೆ ಅಲ್ವಾ, ಅದು ಬಿಸ್ನೆಸ್ ಫರ್ಮ್ಗೆ ಏನಾಗಿರುತ್ತೆ, ಲೋನ್ ಆಗಿರುತ್ತೆ. ಸೊ ಪಬ್ಲಿಕ್ಸ್ಗೆ ಏನಾಗಿರುತ್ತೆ ಅಂತ ಅಂದರೆ ಅದು ಇನ್ಕಮ್ ಆಗಿರುತ್ತೆ. ಯಾಕೆ? ಸೊ ಬಿಸ್ನೆಸ್ ಫರ್ಮ್ ಆ ಬಾರೋಡ್ ಫಂಡಿಗೆ, ಬಾರೋಡ್ ಅಮೌಂಟ್ಗೆ ಏನು ಮಾಡ್ತಾರೆ ಅಂತ ಅಂದರೆ ಇಂಟ್ರೆಸ್ಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ ತಗೊಂಡಿರೋ ಅಮೌಂಟ್ ಜೊತೆಗೆ ಸಮ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟನ್ನು ಏನು ಮಾಡಬೇಕು, ಅವರು ರೀಪೇ ಮಾಡಬೇಕು ಔಟ್ಸೈಡರ್ಸ್ಗೆ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಓನರ್ಸ್ ಫಂಡಲ್ಲಿ ಆ ಥರ ಇರೋದಿಲ್ಲ, ಅದು ಪರ್ಮನೆಂಟ್ ಸೋರ್ಸ್ ಆಗಿರುತ್ತೆ, ಅಲ್ಲಿ ಇಂಟ್ರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಬಟ್ ಔಟ್ಸೈಡರ್, ಫಾರ್ ಎಕ್ಸಾಂಪಲ್ ಈಗ ನಾವು ಯಾರ ಹತ್ರನೂ ಲೋನ್ ತೊಗೊಂಡಿರ್ತೀವಿ ಅಲ್ವಾ, ಈಗ ಬ್ಯಾಂಕಿಂದನೋ ಯಾವುದೋ ಫಿನಾನ್ಷಿಯಲ್ ಒಂದು ಇನ್ಸ್ಟಿಟ್ಯೂಷನಿಂದನೋ ಲೋನ್ ತೊಗೊಂಡಿರ್ತೀವಿ. ಆ ಲೋನ್ ಕ್ಯಾಪಿಟಲ್ ಅಮೌಂಟ್ ಏನಿದೆ ಅದಷ್ಟನ್ನು ನಾವು ರಿಟರ್ನ್ ಮಾಡ್ತೀವಿ 1 ಇಯರ್ ಆದಮೇಲೆ, 2 ಇಯರ್ಸ್ ಆದಮೇಲೆ, ಇಲ್ಲ ಅಲ್ವಾ. ಅದಕ್ಕೆ ಅವ್ರು ಏನು ಚಾರ್ಜ್ ಮಾಡಿರ್ತಾರೆ, ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿರ್ತಾರೆ. ಸೊ ಅದನ್ನು ಸೇರಿ ನಾವೇನು ಮಾಡಬೇಕು, ಅವ್ರಿಗೆ ರೀಪೇ ಮಾಡಬೇಕು. ಆ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅಲ್ವಾ, ಆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಾಗಿರ್ಬೋದು, ಬ್ಯಾಂಕಿಗಾಗಿರ್ಬೋದು, ಅದು ಎಕ್ಸ್ಟ್ರಾ ಅಡಿಷ್ನಲ್ ಇನ್ಕಮ್ ಆಗಿ ಕನ್ಸಿಡರ್ ಆಗುತ್ತೆ. ನಮಗೆ ಅದೇನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ ಆ ಟೈಮಲ್ಲಿ. ಸೊ ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್. ಅಂದರೆ ಎಲ್ಲಿಂದ ಫಂಡು ಜನರೇಟ್ ಆಗುತ್ತೆ, ಯಾವ ಒಂದು ಸೋರ್ಸಿಂದ ಜನರೇಟ್ ಆಗುತ್ತೆ ಅಲ್ವಾ, ಅದನ್ನು ಏನಂತ ಕರೆದಿದ್ದೀವಿ, ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್ ಅಂತ ಕರೆದಿದ್ದೀವಿ. ಇದರಲ್ಲೂ ವೆರಿ ಈಸಿ, ಓನ್ಲಿ 2 ಕ್ಯಾಟಗರಿ ಇದೆ, 2 ಕ್ಲಾಸಿಫಿಕೇಷನ್ ಇದೆ, ಇಂಟರ್ನಲ್ ಸೋರ್ಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್. ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಂಟರ್ನಲ್ ಸೋರ್ಸಸ್ ಅಂತ ಅಂದರೆ ಏನು, ಇನ್ಸೈಡ್ ದ ಬಿಸ್ನೆಸ್ ಅಂತ ಅಲ್ವಾ. ಸೊ ಫಂಡ್ಸ್ ಜನರೇಟೆಡ್ ವಿತ್ ಇನ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಫರ್ಮಲ್ಲಿ ಫಂಡ್ ಜನರೇಟ್ ಆದರೆ ಅದನ್ನು ಏನಂತ ಕರೆದ್ವಿ, ಇಂಟರ್ನಲ್ ಸೋರ್ಸಸ್ ಅಂತ ಕರೆದ್ವಿ. ಅದರಲ್ಲಿ ಯಾವುದೇ ಥರ ಔಟ್ಸೈಡರ್ಸ್ ಏನಾಗಿರೋದಿಲ್ಲ, ಇನ್ವಾಲ್ವ್ ಆಗಿರೋದಿಲ್ಲ. ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಂದರೆ, ಎಕ್ಸಾಂಪಲ್ ಐ ಮೆನ್ಷನ್ಡ್ ಯಾವ ರಿಟೈನ್ಡ್ ಪ್ರಾಫಿಟ್. ಸೊ ಪ್ರಾಫಿಟ್ ಏನು ಬಂದಿರುತ್ತೆ ಬಿಸ್ನೆಸ್ ಫರ್ಮ್ಗೆ, ಅದನ್ನ ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ ಶೇರ್ ಹೋಲ್ಡರ್ಸ್ಗೆ, ಅದನ್ನು ನಾವೇ ಯುಟಿಲೈಸ್ ಮಾಡಿಕೊಂಡ್ರೆ ಅದನ್ನ ಏನಂತ ಕರಿತೀವಿ, ರಿಟೈನ್ ಪ್ರಾಫಿಟ್ ಅಂತ ಕರಿತೀವಿ ಅಲ್ವಾ. ಅದ್ರ ಜೊತೆಗೆ ಸೇಲ್ ಆಫ್ ಅಸೆಟ್ಸ್. ಸೊ ಒಂದು ಬಿಸ್ನೆಸ್ ಫರ್ಮ್ದು ಅಸೆಟ್ ಇರುತ್ತೆ, ಆ ಅಸೆಟನ್ನು ಸಮ್ ಪೀರಿಯಡ್ ಆದಮೇಲೆ, ಕೆಲವೊಂದು ವರ್ಷ ಆದಮೇಲೆ ಏನು ಮಾಡ್ತೀವಿ, ನಾವು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಆವಾಗ ಅದನ್ನ ಏನು ಮಾಡ್ತೀವಿ, ಬೇರೆಯವ್ರಿಗೆ ಸೇಲ್ ಮಾಡ್ತೀವಲ್ವಾ ಅಸೆಟನ್ನು. ಸೊ ಸೇಲ್ ಮಾಡಿದಾಗ ನಮಗೇನು ಬರುತ್ತೆ, ಸಮ್ ಪರ್ಸೆಂಟ್ ಆಫ್ ಸಮ್ ಅಮೌಂಟ್ ಆಫ್ ಫಂಡ್ಸ್ ಜನರೇಟ್ ಆಗುತ್ತೆ ಅಲ್ವಾ. ಸೊ ಅದು ಎಲ್ಲಿ ಜನರೇಟ್ ಆಗುತ್ತೆ, ವಿತಿನ್ ದ ಬಿಸ್ನೆಸ್ ಫರ್ಮ್ ಅಲ್ವಾ, ಇನ್ಸೈಡ್ ದ ಬಿಸ್ನೆಸ್ ಫರ್ಮ್ ಅಲ್ವಾ. ಸೊ ಇದೆಲ್ಲ ಫಂಡನ್ನು ನಾವೇನಂತ ಕರಿತೀವಿ, ಇಂಟರ್ನಲ್ ಸೋರ್ಸಸ್ ಅಂತ ಕರಿತೀವಿ. ಇವೇನು ಓನರ್ಸ್ ಫಂಡು ಕೂಡ. ಸೊ ಓನರ್ಸ್ ಏನು ಮಾಡ್ತಾರೆ, ಇಂಟರ್ನಲ್ ಸೋರ್ಸಸ್, ಅದು ಇನ್ಸೈಡ್ ಆಫ್ ದ ಬಿಸ್ನೆಸ್ ಫರ್ಮ್, ಅವ್ರ ಹತ್ರ ಇರೋ ಅಮೌಂಟನ್ನು ಏನು ಮಾಡ್ತಾರೆ, ಡೆವಲಪ್ಮೆಂಟ್ ಆಫ್ ದ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಔಟ್ಸೈಡರ್ಸಿಂದ ಏನು ಮಾಡೋದಿಲ್ಲ, ಅವರು ಬಾರೋ ಮಾಡ್ಕೊಳ್ತಾ ಇರೋದಿಲ್ಲ. ಸೊ ಇದೆಲ್ಲದು ಕೂಡ ಇಂಟರ್ನಲ್ ಸೋರ್ಸಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್, ಎಕ್ಸ್ಟರ್ನಲ್ ಸೋರ್ಸಸ್. ಏನು ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಅಂದರೆ ಅಗೇನಷ್ಟು ಇಂಟರ್ನಲ್ ಸೋರ್ಸಸ್ ಅಲ್ವಾ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಫಂಡ್ ಯಾರಿಂದ ಕಲೆಕ್ಟ್ ಮಾಡ್ತಾರೆ, ಅವರು ಔಟ್ಸೈಡರ್ಸಿಂದ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಔಟ್ಸೈಡರ್ಸಿಂದ ಕಲೆಕ್ಟ್ ಮಾಡಿ ಅದನ್ನ ಕ್ಯಾಪಿಟಲ್ ಆಗಿ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅಂತ. ಈಗ ಶೇರ್ಸ್ ಆಗಿರ್ಬೋದು, ನಾನು ಹೇಳಿದೆ ಔಟ್ಸೈಡರ್ಸಿಂದ ಕಲೆಕ್ಟ್ ಮಾಡ್ತಾರೆ ಅಂತ ಅಂದರೆ ಪ್ರೀವಿಯಸ್ ಸ್ಲೈಡಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಔಟ್ಸೈಡರ್ಸ್ಗೆ ಅದೇನಾಗಿರುತ್ತೆ, ಡೆಪಾಸಿಟ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಬಿಸ್ನೆಸ್ ಫರ್ಮ್ಗೆ ಅದೇನಾಗಿರುತ್ತೆ, ಬಾರೋಡ್ ಮನಿ ಆಗಿರುತ್ತೆ. ಸೊ ಬಿಸ್ನೆಸ್ ಫರ್ಮ್ ಏನು ಮಾಡ್ತಾರೆ, ಲೋನ್ನ ತೊಗೊಳ್ತಾರ. ಬಟ್ ಔಟ್ಸೈಡರ್ಸ್ಗೆ ಏನು, ಅದೊಂಥರ ಇನ್ವೆಸ್ಟ್ಮೆಂಟ್ ಥರ, ಡೆಪಾಸಿಟ್ ಥರ. ಅರ್ಥ ಆಗ್ತಾ ಇದೆ ಅಲ್ವಾ. ಈಗ ಶೇರ್ಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು. ಸೊ ಇದೆಲ್ಲದು ಕೂಡ ಎಕ್ಸ್ಟರ್ನಲ್ ಸೋರ್ಸ್. ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರುತ್ತೆ, ಔಟ್ಸೈಡರ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ, ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಅಡ್ವಾಂಟೇಜಸ್, ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಮೆನ್ಷನ್ ಮಾಡಿದ್ದೀನಿ. ಏನಕ್ಕೋಸ್ಕರ ನಾವು ಬಿಸ್ನೆಸ್ ಫಿನಾನ್ಸನ್ನು ಕ್ಲಾಸಿಫಿಕೇಷನ್ ಮಾಡಬೇಕು ಅಂತ. ಕ್ಲಾಸಿಫಿಕೇಷನ್ ಮಾಡೋದ್ರಿಂದ ಆ ಒಂದು ಬಿಸ್ನೆಸ್ ಫರ್ಮ್ಗೆ ಏನು ಅಡ್ವಾಂಟೇಜ್ ಇದೆ ಅಂತ. ಇಟ್ ಹೆಲ್ಪ್ಸ್ ಇನ್ ಸೆಲೆಕ್ಟಿಂಗ್ ಸ್ಯೂಟಬಲ್ ಫಿನಾನ್ಸ್ ಸೋರ್ಸಸ್. ಸೊ ನಮ್ಮ ಬಿಸ್ನೆಸ್ ಫರ್ಮ್ಗೆ
ಯಾವ ಥರ ಫಿನಾನ್ಸ್ ಸೋರ್ಸ್ ಆಫ್ ಫಿನಾನ್ಸ್ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನಾವೇನು ಮಾಡ್ಬೋದು, ರೆಕಗ್ನೈಸ್ ಮಾಡ್ಬೋದು. ಸೊ ನಾವು ಯಾವುದೋ ಸ್ಮಾಲ್ ಫಾರ್ಮನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಬಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ್ಯಾಟ್ ಲಾಂಗ್ ಟರ್ಮ್ ಫಿನಾನ್ಸ್ ಅಂತ ಅಂದರೆ ಸೂಟ್ ಆಗೋದಿಲ್ಲ ಅಲ್ವಾ. ಸೊ ನಮಗೆ ಶಾರ್ಟ್ ಟರ್ಮ್ ಫಿನಾನ್ಸ್ ಬೇಕು, ಮೀಡಿಯಮ್ ಟರ್ಮ್ ಬೇಕು, ಯಾವುದು ಬೇಕು ಅನ್ನೋದನ್ನ ನಾವೇನು ಮಾಡ್ಬೋದು, ಜಡ್ಜ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ ಗೈಡ್ ಮಾಡೋವಂಥದ್ದು ಯಾವುದು, ದಿಸ್ ಕ್ಲಾಸಿಫಿಕೇಶನ್. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಆ ಬಿಸ್ನೆಸ್ ಫರ್ಮ್ಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋಕ್ಕೆ ಅಂತ ಅಂದರೆ ಇಂಟರ್ನಲ್ ಸೋರ್ಸಸ್ ಎಷ್ಟಿದೆ, ನಮ್ಮ ಹತ್ರ ಫಂಡ್ ಎಷ್ಟಿದೆ, ಅದನ್ನು ಯಾವ ಥರ ಇನ್ವೆಸ್ಟ್ ಮಾಡ್ಬೋದು. ಸೊ ನಮಗೆ ಎಷ್ಟು ಶಾರ್ಟೇಜ್ ಆಗುತ್ತೆ, ಆ ಒಂದು ಶಾರ್ಟೇಜ್ ಆಗಿರೋ ಫಂಡನ್ನು ಎಕ್ಸ್ಟರ್ನಲ್ ಸೋರ್ಸಸ್ಸಿಂದ, ಔಟ್ಸೈಡರ್ಸಿಂದ ಯಾವ ಥರ ರೈಸ್ ಮಾಡ್ತಾ ಹೋಗ್ಬೋದು. ಸೊ ಇದೆಲ್ಲ ಅದನ್ನು ಪ್ಲ್ಯಾನ್ ಮಾಡೋಕ್ಕೆ ಏನಾಗುತ್ತೆ, ಈ ಕ್ಲಾಸಿಫಿಕೇಶನ್ ಹೆಲ್ಪ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಮೇಂಟೈನ್ಸ್ ಬ್ಯಾಲೆನ್ಸ್ ಬಿಟ್ವೀನ್ ರಿಸ್ಕ್ ಆ್ಯಂಡ್ ರಿಟರ್ನ್. ಸೊ ಫೈನಾನ್ಸ್ ಅಂತ ಅಂದ ತಕ್ಷಣ ರಿಸ್ಕು ಮತ್ತು ರಿಟರ್ನ್ ಕಾಮನ್ ಆಗಿರುತ್ತೆ. ಸೊ ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಬಿಸ್ನೆಸ್ ಫರ್ಮನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಐಡಿಯಾ ಕೊಡುವಂಥದ್ದು ಯಾವುದು, ಗೈಡ್ ಮಾಡುವಂಥದ್ದು ಯಾವುದು, ದಿಸ್ ಕ್ಲಾಸಿಫಿಕೇಶನ್, ಪ್ರಾಪರ್ ಕ್ಲಾಸಿಫಿಕೇಶನ್ ಅಂತ. ಸೊ ಟೋಟಲ್ ಓವರಾಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ ಅಂತ ಅಂದರೆ ಈ ಕ್ಲಾಸಿಫಿಕೇಷನ್ ನಮಗೆ ಏನಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಒಂದು ಬಿಸ್ನೆಸ್ ಫರ್ಮನ್ನು ರನ್ ಮಾಡೋಕ್ಕೆ. ಎಸ್ಪೆಷಲಿ ಫಿನಾನ್ಷಿಯಲ್ ಡಿಸಿಷನ್ ಆಫ್ ದ ಬಿಸ್ನೆಸ್ ಫರ್ಮ್ಗೆ ಇದೇನು ಮಾಡುತ್ತೆ, ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಸೊ ಟೋಟಲ್ ಆಗಿ ಇದರಲ್ಲಿ ಯಾವ್ಯಾವ ಥರ ಕ್ಲಾಸಿಫಿಕೇಷನ್ ಇದೆ ಅನ್ನೋದನ್ನ ತುಂಬ ಸಿಂಪಲ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಕೂಡ ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗ್ತಾ ಇದೆ ಅಂದ್ಕೊಳ್ತಾ, ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೌ ಟು ಕ್ರ್ಯಾಕ್ ದ ಕೆಸೆಟ್ ಎಕ್ಸಾಮಿನೇಷನ್, ಯಾವ್ಯಾವ ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ಕೆಸೆಟ್ ಎಕ್ಸಾಮನ್ನು ವೆರಿ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಯಾವ್ಯಾವ ಥರ ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ, ಯಾವ್ಯಾವ ಸ್ಟ್ರಾಟಜೀಸಿಂದ ನಾನು ಈಸಿಯಾಗಿ ಕೆಸೆಟ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿಕೊಂಡೆ, ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಯಾವ್ಯಾವ ಕಂಟೆಂಟ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆಯೋ, ಇಷ್ಟ ಆಗ್ತಾ ಇಲ್ವೋ, ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಇಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ಕ್ಲಾಸಸ್.